ಎಲ್ಲ ಭಾವಿ ಶಿಕ್ಷಕರಿಗೆ ಟೀಚರ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಏನಪ್ಪ ವಿಶೇಷ ಅಂದ್ರೆ ಆಲ್ರೆಡಿ ನೋಟಿಫಿಕೇಷನನ್ನು ಬಿಟ್ಟಿದ್ದಾನೆ. ನೀವು ಮಕ್ಕೊಂಡು ಇಳುಗೂಡ್ದು ಅವ್ನು ನೋಟಿಫಿಕೇಷನ್ ಬಿಟ್ಟ ಇದು ಪ್ರಿಪೇರ್ ಆಗೋದು ಬಿಡೋದು ನಿಮಗೆ ಬಿಟ್ಟಿದ್ದು. ನೋಡ್ರಿ, ಬೆಂಗಳೂರು ರಾಮನಗರದ ನೋಟಿಫಿಕೇಷನನ್ನು ಬಿಟ್ಟಿದ್ದಾನೆ ಅವನು. ಇಲ್ಲಿ ಯಾವ್ಯಾವ ಹುದ್ದೆಗಳು ಎಷ್ಟೆಷ್ಟು, ಯಾವ ಜಿಲ್ಲೆಗೆ ಎಷ್ಟೆಷ್ಟು ಹುದ್ದೆಗಳು, ಅದೇ ರೀತಿ ಬೆಂಗಳೂರಿಗೆ ಎಷ್ಟು ಹುದ್ದೆಗಳು ಬಂದಾವ ಅನ್ನೋದನ್ನು ನೋಡೋದನ್ನು. ಬೆಂಗಳೂರು ದಕ್ಷಿಣ ಜಿಲ್ಲೆ, ರಾಮನಗರ. ನೋಡ್ರಲ್ಲ ಹುದ್ದೆಗಳ ವಿವರ, ಹುದ್ದೆಗಳು ಎಷ್ಟೆಷ್ಟು ಕರೆದಾನ ನೋಡ್ರಲ್ಲ. ಕನ್ನಡ 6 to 8 48 ಹುದ್ದೆಗಳನ್ನು ಕರೆದಾನ. ಆಂಗ್ಲ ಭಾಷೆ 6 to 8 2 ಹುದ್ದೆಗಳನ್ನು ಕರೆದಾನ. ಗಣಿತ ವಿಜ್ಞಾನ 6 to 8 40 ಹುದ್ದೆಗಳನ್ನು ಕರೆದಾನ. ಅದೇ ರೀತಿ ಜೀವ ವಿಜ್ಞಾನ 5 ಹುದ್ದೆಗಳನ್ನು ಕರೆದಾನ. ಸಮಾಜ ವಿಜ್ಞಾನ 18 ಹುದ್ದೆಗಳನ್ನು ಕರೆದಾನ. ಮತ್ತು ಕಂಪ್ಯೂಟರ್ ಶಿಕ್ಷಕರದ 4 ಹುದ್ದೆ. ಟೋಟಲ್ 117 ಹುದ್ದೆಗಳನ್ನು ಕರೆದಾನ. ಗೌರ್ಮೆಂಟ್ ಜಾಬ್ ನೋಡ್ರಿ, 117 ಗೌರ್ಮೆಂಟ್ ಜಾಬ್ ಹುದ್ದೆಗಳನ್ನು ಕರೆದ. ನಾವು ಓದೋದು ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ ನೀವು. ನೋಡ್ರಿ, ಯಾರಾದರೂ ಫಸ್ಟ್ ಟೈಮ್ ಈ ಚಾನಲ್ ನೋಡಕತ್ತಿರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನನ್ನು ಒತ್ತಿರಿ. ಅಂದರೆ ಫಸ್ಟ್ ನಾವು ನಿಮ್ಗೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದ ಯಾವುದೇ ಅಧಿಸೂಚನೆ ಅಥವಾ ನೇಮಕಾತಿ ಬಗ್ಗೆ ಯಾವುದೇ ಮಾಹಿತಿ ಬಂದ್ರೆ ನಿಮ್ಗೆ ತಿಳಿಸ್ತೇವೆ. ನೋಡ್ರಿ, ಅರ್ಜಿಯಲ್ಲಿ ಸಲ್ಲಿಸಬೇಕಂಗಾರೆ schooleducation.kar.nic.in ವೆಬ್ಸೈಟಲ್ಲಿ ನೀವು ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು. ಈಗ ನೀವು ಎಷ್ಟು ಓದಬೇಕಂದ್ರೆ ಆಲ್ರೆಡಿ ಅರ್ಜಿ ಡೇಟ್ ಕೊಟ್ಬಿಟ್ಟ. ನಾವು ಯಾವಾಗ ಅರ್ಜಿ ಸಲ್ಲಿಕೆ ಪ್ರಾರಂಭ, ಕೊನೆಯ ದಿನಾಂಕ ಯಾವುದು, ಮತ್ತು ರೊಕ್ಕ ಯಾವಾಗ ತುಂಬಬೇಕು ನೀವು ಅನ್ನೋದನ್ನು ಕೂಡ ಕೊಟ್ಟಾನ. ಒಟ್ಟು ಟೈಮ್ ವೇಸ್ಟ್ ಮಾಡಬೇಡ್ರಿ. ನೋಡು, ಈಗ ಇನ್ನೂ ಒಂದಿಷ್ಟು ಮಂದಿ ಎದ್ದಿರಂಗೆ ಇಲ್ಲ, ಇನ್ನೂ ಮಕ್ಕೊಂಡಿರ್ತಾರೆ. ಕರೀತಾನೆ C&R ರೂಲ್ ಚೇಂಜ್ ಆಕ ಅಂಥೇಳಿ, ಇದು ಸುಡ್ಗಾಡು ಅಂಥೇಳಿ. ಈಗ ನೋಡ್ರಿ, ಅರ್ಜಿ ಸಲ್ಲಿಕೆ ಇಲ್ಲಿ ನಿಮ್ಗೆ ಹೇಳ್ದಂಗೆ ಬಿಟ್ಟ. ನೋಡ್ರಲ್ಲ, ಯಾವಾಗ ಅರ್ಜಿ ಸಲ್ಲಿಕೆ ಪ್ರಾರಂಭ, 18ನೇ ತಾರೀಕಿಗೆ ಪ್ರಾರಂಭ ಆಗ್ತದೆ. ಇವತ್ತೆಷ್ಟು ಡೇಟ್ ನೋಡ್ರಿ, 12. ಇನ್ನೊಂದು ವಾರ, ಇನ್ನೊಂದು 5 ದಿನಕ್ಕೆ ಅರ್ಜಿ ಸಲ್ಲಿಕೆ ಪ್ರಾರಂಭ ಆಕತ್ತೆ. 7ನೇ ತಾರೀಕು ಅರ್ಜಿ ಸಲ್ಲಿಕೆ ಮುಗಿತೈತಿ. ಲಾಸ್ಟ್ ಡೇಟ್ ಎಕ್ಸಾಮ್ ಫೀಸ್ ತುಂಬಾಕ 10ನೇ ತಾರೀಕು. ಸ್ಟಾರ್ಟಿಂಗ್ ಡೇಟ್ ಇದೇ ತಿಂಗಳು 18. ಲಾಸ್ಟ್ ಡೇಟ್ 7ನೇ ತಾರೀಕು. ಮತ್ತು ಪೇಮೆಂಟ್ ಮಾಡಲಿಕ್ಕೆ ರೊಕ್ಕ ತುಂಬಬೇಕಲ್ಲ ನೀವು, 10ನೇ ತಾರೀಕು ಲಾಸ್ಟ್ ಡೇಟ್ ಐತಿ. ನೋಡ್ರಿ, ಎಲ್ಲ ಕೊಟ್ಬಿಟ್ಟ. ನಾವು ನಿಮ್ದು ಏನಪ್ಪ ಈ ಕೆಲಸ ಅಂದ್ರೆ ಜಸ್ಟ್ ಓದ್ಕೋತ ಕುಂದಿರ್ಬೇಕು. ನೋಡ್ರಿ, ಎಷ್ಟೆಷ್ಟು ರೊಕ್ಕ ತುಂಬಬೇಕಂದ್ರೆ ರೊಕ್ಕ ಎಷ್ಟೆಷ್ಟು 2A 2B 3A 3Bದವ್ರಿಗೆ 1 ಹುದ್ದೆಗೆ ಅರ್ಜಿ ಸಲ್ಲಿಸಿದ್ರೆ 750. ಅದೇ ರೀತಿ 2 ಹುದ್ದೆಗೆ ಅರ್ಜಿ ಸಲ್ಲಿಸಿದ್ರೆ 1125 ರೂಪಾಯಿ. ನೆಕ್ಸ್ಟ್ SC ST ಕೆಟಗರಿ 1 ಮಾಜಿ ಸೈನಿಕರು ಮತ್ತು ಅಂಗವೈಕಲ್ಯ ಅಭ್ಯರ್ಥಿಗಳಿಗೆ ಎಷ್ಟಪ್ಪ ಅಂದ್ರೆ 1 ಹುದ್ದೆಗೆ ಅರ್ಜಿ ಸಲ್ಲಿಸಿದ್ರೆ 500, 1 ಅಥವಾ 2 ಹುದ್ದೆಗೆ ಅರ್ಜಿ ಸಲ್ಲಿಸಿದ್ರೆ 750 ರೂಪಾಯಿ. ನೋಡ್ರಿ, ಈಗ ಆಲ್ರೆಡಿ ರೊಕ್ಕ ತುಂಬಿರ್ತೀರಿ. ರೊಕ್ಕ ತುಂಬಿದ್ದು ನಾವು ಒಂದೇ ಜಿಲ್ಲೆಗೆ ಅರ್ಜಿ ಸಲ್ಲಿಸಿನ್ರಿ, ಇನ್ನೊಂದು ಜಿಲ್ಲೆದು ಹೊಳ್ಳಿ ಕೊಟ್ರಿ ಅಂತ ಕೊಡಂಗಿಲ್ಲ ಅವರು. ಪಾವತಿಸಿದ ಶುಲ್ಕವನ್ನು ಯಾವುದೇ ಕಾರಣಕ್ಕೂ ನಾವು ಹಿಂದಿರುಗಿಸುವುದಿಲ್ಲ. ದೇವ್ರಾಗ ತಿರುಪತಿ ಹುಂಡಿಗೆ ಹೋದಂಗೆ ಅದು ರೊಕ್ಕ. ಅದಕ್ಕೆ ಅರ್ಜಿ ಸಲ್ಲಿಕೆ ಮುಂದೆ ಯಾವ ಜಿಲ್ಲೆಗೆ ಎಷ್ಟು ಪೋಸ್ಟ್ ಅದಾವ ಅದ್ರ ಬಗ್ಗೆ ನಾವು ಒಂದು ವಿಡಿಯೋ ಮಾಡಿ ಹಾಕ್ತೀನಿ, ಸಂಪೂರ್ಣ ವಿಡಿಯೋ. ಅದನ್ನು ನೋಡ್ರಿ, ಯಾವ ಕೆಟಗರಿಗೆ ಎಷ್ಟು ಪೋಸ್ಟ್ ಅದಾವ ಆ ಜಿಲ್ಲೆದಾಗ, ಅದನ್ನು ಸಂಪೂರ್ಣವಾಗಿ ಅನಾಲಿಸಿಸ್ ಮಾಡಿ ನೀವು ಅರ್ಜಿಯನ್ನು ಹಾಕ್ರಿ. ಈಗ ವೇತನ ಶ್ರೇಣಿಗೆ ಬರೋಣ. ಪೇಮೆಂಟ್ ಎಷ್ಟೈತಪ್ಪ ನೋಡ್ರಿ. ವೇತನ ಶ್ರೇಣಿ ಪೇಮೆಂಟ್ ಎಷ್ಟೈತೆ? ವೇತನ ಶ್ರೇಣಿ 44,425. ಸ್ಟಾರ್ಟಿಂಗ್ ಪೇ ಸ್ಕೇಲಿಂದ 83,000 ರೂಪಾಯಿ, ನಿಯರ್ಲಿ ₹2,00,000 ಪಗಾರ ನಿಮಗೆ ಒಮ್ಮೆ ಸೇರಿದ್ರೆ ಅಂದ್ರೆ. ನೋಡ್ರಿ, ವಯೋಮಿತಿ ಎಷ್ಟೈತಿ? ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಎಲ್ಲರೂ ಭಾಳ ಸತ ಕಾಲ್ ಮಾಡತ್ತಿದ್ರೆ, ಆದರೆ ಏಜ್ ರಿಲ್ಯಾಕ್ಸೇಷನ್ GMದವ್ರಿಗೆ ಎಷ್ಟೈತಪ್ಪ ಅಂದ್ರೆ, GMದವ್ರು 40 ವರ್ಷ, 2A 2B 3A 3Bದವ್ರಿಗೆ 43 ವರ್ಷ ಐತಿ. ಅದೇ ರೀತಿ SC ST ಮತ್ತು ಕೆಟಗರಿ 1 ಮತ್ತು ವಿಶೇಷ ಚೇತನವುಳ್ಳ ಅಭ್ಯರ್ಥಿಗಳಿಗೆ 45 ವರ್ಷ ಐತಿ. ನೋಡ್ರಿ, ಇದು ಭಾಳ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಕತ್ತೀನಿ ಅಂದ್ರೆ, ಈ ಕಾಲ್ಫಾರ್ಮ ನೋಡ್ರಿ, ನಾವು ಲಾಸ್ಟ್ ಕಾಲ್ಫಾರ್ಮ್ ಯಾವಾಗ ಮಾಡಿದ್ದ? 2022ರಾಗ ಮಾಡಿದ್ದ. ಅದ್ರ ನೆಕ್ಸ್ಟ್ 2026ರಾಗ ಮಾಡಕತ್ತಾನೆ. ನಿಯರ್ಲಿ 4 ವರ್ಷ ಆದಮೇಲೆ ಮಾಡತ್ತಾನ.
ಆಲ್ರೆಡಿ ಈಗ ಟೀಚರ್ಸ್ ರಗಡ್ ಅದಾರ, ನಿಮಗೆಲ್ಲರಿಗೆ ಗೊತ್ತೈತಿ ಗೌರ್ಮೆಂಟ್ದವ್ರ AI ಟೀಚರ್ಸನ್ನು ತುಂಬ್ಕೊಳತ್ತಾರ. ಇದು ಲಾಸ್ಟ್ ಕಾಲ್ ಫಾರ್ ಡೂ ಆರ್ ಡೈ ಮಾಡೋ ಸಿಚುವೇಶನ್, ಮಾಡು ಇಲ್ಲವೇ ಮಡೀರಿ. ಅದಕ್ಕೆ ಒಬ್ಬ ಒಳ್ಳೆ ಮೆಂಟರ್ನ ಸೆಲೆಕ್ಟ್ ಮಾಡ್ಕೋರಿ, ಅದ್ರ ಥ್ರೂ ನೀವು ಅಭ್ಯಾಸ ಮಾಡ್ಕೋತ ಹೋಗ್ರಿ. ಅಭ್ಯಾಸ ಮಾಡ್ಲಿಕ್ಕೆ ಭಾಳ ಒಂದು 45 ದಿನದಿಂದ 60 ದಿನ ಐತಿ. ನೋಡೋಣ ಈಗ ನೆಕ್ಸ್ಟ್ ಯಾರ್ಯಾರು ಅರ್ಜಿ ಸಲ್ಲಿಕೆಗೆ ಅರ್ಹರು ನೋಡಿ. ಪದವಿಯಲ್ಲಿ ಕನಿಷ್ಠ 50% ಅಂಕಗಳನ್ನು ಪಡೆದಿರಬೇಕು. ಇದಕ್ಕಿದ ಕನ್ನಡ ಭಾಷಾ ಶಿಕ್ಷಕ, ಆಂಗ್ಲ ಭಾಷಾ ಶಿಕ್ಷಕ, ಗಣಿತ ವಿಜ್ಞಾನ ಮತ್ತು ಜೀವ ವಿಜ್ಞಾನ. ಡಿಗ್ರಿ 50% ಆಗಿರಬೇಕು. ಅದೇ ರೀತಿ PUC ಕೂಡ 50%, PUCನೂ 50% ಆಗಿರಬೇಕು. ಆದ್ರೆ ನೋಡಲಿ ಒಂದು SC ST ಇನ್ನುಳಿದ ಕೆಟಗರಿ 1 ಮತ್ತು ಅಂಗವೈಕಲ್ಯವುಳ್ಳ ಅಭ್ಯರ್ಥಿಗಳು ಅವ್ರಿಗೆ 45% ಪಡೆದಿದ್ದರೆ ಸಾಕು. ನೆಕ್ಸ್ಟ್ TT ಬಂದು TTಯಲ್ಲಿ 2A 2B 3A 3Bದವ್ರು ಎಷ್ಟು ಪಡೆದಿರಬೇಕಂದ್ರೆ ಮಾರ್ಕ್ಸ್ 60% ಮಾರ್ಕ್ಸ್ ಪಡೆದಿರಬೇಕು. ಅದೇ ರೀತಿ ಕೆಟಗರಿ 1 SC ST ಮತ್ತು ವಿಶೇಷ ಚೇತನವುಳ್ಳ ಅಭ್ಯರ್ಥಿಗಳು ಎಷ್ಟು ಪಡೆದಿರಬೇಕಪ್ಪ ಅಂದ್ರೆ 55% ಮಾರ್ಕ್ಸನ್ನು ಪಡೆದಿದ್ರೆ ಅವರು ಪತ್ರಿಕೆ ಈ ಹುದ್ದೆಗೆ ಅರ್ಹರಾಗಿರ್ತಾರ. ನೋಡ್ರಿ, ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕ ಕನ್ನಡ ಭಾಷೆಯಲ್ಲಿ ಇವಿಷ್ಟು ಕನ್ನಡ ಅಭ್ಯರ್ಥಿ ಕನ್ನಡ ಭಾಷೆ ಜೊತೆಗೆ ಆಂಗ್ಲ, ಹಿಂದಿ, ಮರಾಠಿ, ಉರ್ದು, ತೆಲುಗು, ಮಲಯಾಳಂ ಇದೆಲ್ಲ ನಿಮ್ಗೆ ಅಪ್ಲೈ ಆಗ್ತದೆ. ಸುಮ್ಮನೆ ಅದ್ರ ಬಗ್ಗೆ ಭಾಳ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡ್ರಿ, ಇದನ್ನೆಲ್ಲ ನಾವು ಓದಿ ಬಿಟ್ಟಿರ್ತೀವಿ. ನೋಡ್ರಿ, ಕನ್ನಡ ಭಾಷೆ ಇತರ ವಿಷಯಗಳಲ್ಲಿ ಕನಿಷ್ಠ 50%. ಡಿಗ್ರಿ ಆಗಲೇ ಮೆನ್ಷನ್ ಮಾಡ್ದಂಗೆ ಡಿಗ್ರಿಯಲ್ಲಿ ನೀವು 50% ಹುದ್ದೆಗಳನ್ನು ಪಡೆದಿರಬೇಕು. ಇದು ಎಲ್ಲದಕ್ಕೂ ಅಪ್ಲೈ ಆಕತಿ. ಇದನ್ನು ನೀವು ಅಷ್ಟು ಟೆನ್ಷನ್ ತೊಗೊಂಡ್ರೆ ನೀವು ಎಲ್ಲದಕ್ಕೂ ಅಪ್ಲೈ ಆಗಿರ್ತೀರಿ. ಇದು ಬೇಕಂದ್ರೆ ಗಣಿತ ವಿಜ್ಞಾನ ಶಿಕ್ಷಕರದ ಸ್ವಲ್ಪ ನೋಡ್ಕೊರಿ. ಈ ಪದವಿಯಲ್ಲಿ ಗಣಿತ ವಿಜ್ಞಾನ ವ್ಯಾಸಂಗವನ್ನು ಮಾಡಿದ್ದು ಕಡ್ಡಾಯವಾಗಿ ಭೌತಶಾಸ್ತ್ರ ಪದವಿಯನ್ನು 3 ವರ್ಷಗಳಲ್ಲಿ, ರಾಸಾಯನಶಾಸ್ತ್ರ, ಗಣಕಯಂತ್ರ ವಿಜ್ಞಾನ, ಎಲೆಕ್ಟ್ರಾನಿಕ್ಸ್, ಸಂಖ್ಯಾಶಾಸ್ತ್ರ, ಭೂಗೋಳಶಾಸ್ತ್ರ, ಗೃಹ ವಿಜ್ಞಾನ, ಭೂಗರ್ಭಶಾಸ್ತ್ರ, ಕಂಪ್ಯೂಟರ್ ಅಪ್ಲಿಕೇಶನ್ ವಿಷಯಗಳಲ್ಲಿ 1 ವಿಷಯವನ್ನು, 3ನೇ ಐಚ್ಛಿಕ ವಿಷಯಗಳನ್ನು ಕಡ್ಡಾಯ. ಆಲ್ಮೋಸ್ಟ್ ಆಲ್ ಎಲ್ಲರೂ ಇದನ್ನು ಮಾಡಿರ್ತೀರಿ, ಎಲ್ಲರೂ ಅಪ್ಲಿಕೇಶನ್ಗೆ ಅರ್ಹರಾಗಿರ್ತೀರಿ. ಭಾಳ ಟೆನ್ಷನ್ ಬರೋದಂದ್ರೆ ಯಾರು ಸಂಸ್ಕೃತ ಓದಿರ್ತಾರಲ್ಲ, ಸಂಸ್ಕೃತವನ್ನು ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ತೊಗೊಂಡಿರ್ತಾರಲ್ಲ ಅವ್ರಿಗಷ್ಟ ಭಾಳ ಟೆನ್ಷನ್ ಆಕತಿ. ನೀವು ಇದಕ್ಕೆ ಎಲ್ಲದಕ್ಕೂ ಅಪ್ಲೈ ಇರ್ತೀರಿ, ಭಾಳಷ್ಟು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ನೀವು ಜಸ್ಟ್ ಓದೋದ್ರೊಳಗೆ ಕಾನ್ಸಂಟ್ರೇಷನ್ ಮಾಡಿರಿ. ಈಗ ಆಲ್ರೆಡಿ ಇಲ್ಲಿ ಬೆಂಗಳೂರಿಗೆ 117 ಪೋಸ್ಟ್ ಕಾದಾನ. ಭಾಳ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಟ್ರಿ, ಗಪ್ಪ ಓದ್ಕೋರಿ. ಬುಕ್ ಒಂದಿಷ್ಟಷ್ಟ ಬುಕ್ ಮೆನ್ಷನ್ ಮಾಡ್ಕೋರಿ, ಯಾವ ಬುಕ್ ಓದಬೇಕು ಯಾವ್ದು ಬುಕ್ ಓದಬಾರ್ದು ಅದನ್ನು ಸ್ವಲ್ಪ ತಲೆ ಕೆಡಿಸ್ಕೊರಿ. ನೋಡ್ರಿ, ಸಾಮಾನ್ಯ 1:2% ಡಾಕ್ಯುಮೆಂಟ್ ವೆರಿಫಿಕೇಷನ್ 1:2 ಒಳಗೆ ಕರಿತಾನೆ. ಇದ್ರ ಬಗ್ಗೆ ನೀವು ಯಾವಾಗ ಡಿಸ್ಕಸ್ ಮಾಡಿರಿ ಅಂದರೆ ಎಕ್ಸಾಮ್ ಮುಗಿಲಿ, ಎಕ್ಸಾಮ್ ಎಲ್ಲ ಮುಗಿದು ಚಲೋ ತಂಗೆ ಬರ್ರಿ, ಅವಾಗ ಒಂದು ದಿನ ಡಿಸ್ಕಸ್ ಮಾಡೋಣ ಯಾವ್ಯಾವ ಜಿಲ್ಲೆಗೆ ಎಷ್ಟೆಷ್ಟು ಕಟ್ ಆಫ್ ನಿಲ್ಬೋದು ಅಂಥೇಳಿ. ಈಗ ಎಕ್ಸಾಮ್ ಡೇಟನ್ನು ನೋಡೋಣ. ಎಕ್ಸಾಮ್ ಇಲ್ಲಿ ಅಂಕಗಳ ವೇಟೇಜ್ ಅಂತ ನೋಡಿ ಸ್ವಲ್ಪ ನೋಡೋಣ. CT 70%, TTಯಲ್ಲಿ 20%, ಡಿಗ್ರಿ ಪಡೆದ ಮಾರ್ಕ್ಸಲ್ಲಿ 8% ಮತ್ತು TTದ 2% ಕನ್ಸಿಡರ್ ಆಗುತ್ತೆ. ಇದು ಯಾವುದಪ್ಪ? ನೆಕ್ಸ್ಟ್ ಈಗ 4 ವರ್ಷದ ಡಿಗ್ರಿ ಬಂದವು. ಈಗ 4 ವರ್ಷದ ಡಿಗ್ರಿ ಇದ್ದವ್ರಿಗೆ CT 70%, TT 20%, ಅದೇ ರೀತಿ ಅವ್ರ ಡಿಗ್ರಿದು 10% ಕನ್ಸಿಡರ್ ಆಗುತ್ತೆ. ಇನ್ನು ನೋಡಿ, ಗಣಕಯಂತ್ರ ವಿಜ್ಞಾನ ಶಿಕ್ಷಕರದ್ದು CT 85% ಮತ್ತು ಡಿಗ್ರಿ 15%. ಯಾಕಂದರೆ ಇವರಿಗೆ BEd ಇರಲ್ಲ ಮತ್ತು TET ಕೂಡ ಇರಲ್ಲ. ಅದನ್ನೆಲ್ಲ ಮಾಡ್ಕೊಳಕ್ಕೆ 5 ವರ್ಷ ಎಕ್ಸ್ಟೆಂಡ್ ಟೈಮ್ ಕೊಟ್ಟಿದ್ದಾರೆ. ಈಗ 5 ವರ್ಷದಾಗ ಅವ್ರು ಮಾಡ್ಕೋಬೇಕು ಅನ್ನಲ್ಲ, ಮಾಡ್ಕೋತಾರೆ. ಯಾಕಂದ್ರೆ ಗೌರ್ಮೆಂಟ್ ನೌಕರಿ ಸಿಗೋದ ಈಗಿನ ಕಾಲದಾಗ ಶಿಖರ್ ಬಿಡ್ತಾರನ್ನ ಅವ್ರು ಮಾಡ್ಕೋತಾರೆ. ನೆಕ್ಸ್ಟ್ ಮೀಸಲಾತಿಯನ್ನು ನೋಡೋಣ. ಯಾರ್ಯಾರಿಗೆ ಎಷ್ಟೆಷ್ಟು ಮೀಸಲಾತಿ. ಮಾಜಿ ಸೈನಿಕರಿಗೆ 10% ಮೀಸಲಾತಿ, ಅಂಗವೈಕಲ್ಯವುಳ್ಳ ವ್ಯಕ್ತಿಗಳಿಗೆ 5%, ಯೋಜನಾ ನಿರಾಶ್ರಿತ PDP ಅವರಿಗೆ 5%, ಗ್ರಾಮೀಣ ಅಭ್ಯರ್ಥಿಗಳಿಗೆ 25%, ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ 5%. ನೆಕ್ಸ್ಟ್ ಮಹಿಳಾ ಅಭ್ಯರ್ಥಿಗಳಿಗೆ 33%, ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ 1% ನೀಡಿದ್ದಾರೆ. ಇಲ್ಲಿ ನೋಡ್ರಿ, ಮಾಜಿ ಸೈನಿಕ ಅಭ್ಯರ್ಥಿಗಳು ಈಗ ಯಾವ್ಯಾವ ಫಾರ್ಮ್ಯಾಟ್ ತುಂಬಬೇಕಂತ ಹೇಳಿ ನಿಮಗೆ ಅಪ್ಲೋಡ್ ಮಾಡ್ತಿರ್ತಿರಲ್ಲ, ಕನ್ನಡ ಮೀಡಿಯಮ್,
ಗ್ರಾಮೀಣ ಕೆಟಗರಿ ಅಪ್ಲೋಡ್ ಮಾಡ್ತಿರ್ತಿರಲ್ಲ, ಈ ಅಧಿಸೂಚನೆ ಸಂಖ್ಯೆ ಇರ್ತಕ್ಕಂಥ ಪ್ರಮಾಣ ಪತ್ರಗಳನ್ನು ಮಾತ್ರ ಅಪ್ಲೋಡ್ ಮಾಡಬೇಕು ಅಭ್ಯರ್ಥಿಗಳು. ಹಳೇದು ಯಾವ್ದಾರ ಮಾಡಿರ್ತೀರಿ ಒಂದು 10-15 ವರ್ಷದ ಹಿಂದಿಂದ, ಅದ್ರ ಮುಂದೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲಿ ನಿಮ್ಗೆ ಪ್ರಾಬ್ಲಮ್ ಆಗ್ತದೆ. ಅದಕ್ಕೆ ಒಂದು ದಿನ ಬಿಟ್ಟು 2 ದಿನ ಲೇಟ್ ಆಗಲಿ ಅಪ್ಲಿಕೇಶನ್ ಹಾಕೋದು. ಇಲ್ಲಿ ಅಧಿಸೂಚನೆ ಸಂಖ್ಯೆಯನ್ನು ನೀಡಿದಾರಲ್ಲ, ಅಧಿಸೂಚನೆ ಸಂಖ್ಯೆ ಹೊಂದಿರತಕ್ಕಂಥ ಪ್ರಮಾಣ ಪತ್ರಗಳನ್ನು ನೀವು ಖುದ್ದಾಗಿ ಹೋಗಿ ನಿಮ್ಮ ಸ್ಕೂಲಿಗೆ ಹೋಗಿ ತೆಗೆಸ್ಕೊಂಬಂದು ನೀಡ್ರಿ. ಇದು ಅಂಗವೈಕಲ್ಯ ಕುರಿತ ಅಭ್ಯರ್ಥಿಗಳು ನೀಡಬೇಕಾದ ಫಾರ್ಮೆಟ್. ನೆಕ್ಸ್ಟ್ ಇದು PDP ಅವರು, PDP ಕ್ಯಾಂಡಿಡೇಟ್ಸ್ ನೀಡತಕ್ಕಂಥದ್ದು. ಇದು ತೃತೀಯ ಲಿಂಗಿಯ ಅಭ್ಯರ್ಥಿಗಳು ನೀಡಬೇಕಾದ ಫಾರ್ಮೆಟ್ಟು. ಇದು ಸೇವಾನಿರತ ಅಭ್ಯರ್ಥಿಗಳು. ಈಗ ಆಲ್ರೆಡಿ ಇನ್ನೊಂದು ಗೌರ್ಮೆಂಟ್ದವ್ರು ನಿಮಗೆ ಇನ್ನೊಂದು ಏನು ಹೆಲ್ಪ್ ಮಾಡ್ಯಾರ ಗೊತ್ತಾನ, ಈಗ ಯಾವುದೇ ಅಭ್ಯರ್ಥಿ GPSTR ಟೀಚರ್ ಇರ್ತಾನೆ, ಅವ್ನು GPSTR ಹುದ್ದೆಗೆ ಅರ್ಹತೆ ಇಲ್ಲ. GPSTR ಹುದ್ದೆಗೆ ಅರ್ಹತೆ ಇಲ್ಲ. ಈಗ ಯಾರೋ ಒಬ್ರು ಹೈಸ್ಕೂಲ್ ಟೀಚರ್ ಇರ್ತಾರೆ ಸರ್, ಅವರು ಇನ್ನೊಂದು ಹೈಸ್ಕೂಲ್ ಟೀಚರ್ ಆಗಲಿಕ್ಕೆ ಅರ್ಹ ಇಲ್ಲ. GPSTR ಇದ್ದವರು ಹೈಸ್ಕೂಲ್ಗೆ ಆಗಲಿಕ್ಕೆ ಅಷ್ಟೇ ಅವಕಾಶವನ್ನು ನೀಡಿದ್ದಾನೆ. ಇದನ್ನು ನೀವು ಸದುಪಯೋಗ ಪಡಿಸ್ಕೋಬೇಕು ಎಲ್ಲರೂ. ನೋಡಿರಿ ಇನ್ನೊಂದು ನೆಕ್ಸ್ಟ್, ಆಯಾ ಜಿಲ್ಲೆ ಎಕ್ಸಾಮ್ ಸೆಂಟರ್ ನಿಮ್ಮ ಜಿಲ್ಲೆ ಒಳಗೆ ಕೊಟ್ಟಿರ್ತಾರೆ. ಸ್ಪರ್ಧಾತ್ಮಕ ಡೇಟ್ ನೋಡೋಣ. ಈಗ ಮೇನ್ ಇಂಪಾರ್ಟೆಂಟ್ ಡೇಟ್ ಇಲ್ಲಿ ನೋಡಿರಿ, ಡೇಟ್ ಕೂಡ ಮೆನ್ಷನ್ ಮಾಡೋಣ ನಾವು. ಎಕ್ಸಾಮ್ ಡೇಟ್ 8ನೇ ತಾರೀಕು ನೋಡ್ರಿಪ್ಪ ನಿಮ್ದು. 8ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ GK ಇರ್ತದೆ. ಅವತ್ತು ಕಂಪ್ಯೂಟರ್ ಸೈನ್ಸ್ ಅವ್ರದ್ದು ಎಕ್ಸಾಮ್ ಇರ್ತೈತೆ. ಮಾರನೇ ದಿನ 9ನೇ ತಾರೀಕು ಬೆಳಗ್ಗೆ ಸಮಾಜ ವಿಜ್ಞಾನದವ್ರದ್ದು ಇರ್ತೈತಿ, ಮಧ್ಯಾಹ್ನ ಬಯೋದವ್ರದ್ದು ಇರ್ತೈತಿ. ನೆಕ್ಸ್ಟ್ ಮಾರನೇ ದಿನ 10ನೇ ತಾರೀಕು ಪತ್ರಿಕೆ 1 ಪತ್ರಿಕೆ 2 GK ಪೇಪರ್ 2 ಕನ್ನಡದವ್ರದ್ದು ಇರ್ತೈತಿ. ಅವತ್ತು 10ರಿಂದ 12 ಇಂಗ್ಲೀಷ್ ಪೇಪರ್ ಇರ್ತೈತಿ. ಇದ್ರ ಬಗ್ಗೆ ನಿಮ್ಗೆ ಏನಾರ ಹೆಚ್ಚಿಗೆ ಕನ್ಫ್ಯೂಸ್ ಇತ್ತಂದ್ರೆ ಈ PDF ಬೇಕಂತಂದ್ರೆ 7899625150 ನಂಬರ್ಗೆ ಹಾಯ್ ಅಂತ ಕಳಿಸ್ರಿ, ನಾವು ಕಳಿಸ್ತೇವೆ. ಉಚಿತವಾಗಿ ಕಳಿಸ್ತೇನೆ, ಅದಕ್ಕೇನು ರೊಕ್ಕ ಬೇಡ. ನೋಡಿ ನೆಕ್ಸ್ಟ್ ಸಾಮಾನ್ಯ ಜ್ಞಾನ. ಎಕ್ಸಾಮ್ ಕರೆದ್ರಪ್ಪ, ಎಕ್ಸಾಮ್ ಮಾರ್ಕ್ಸ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾನೆ. GK 15 ಮಾರ್ಕ್ಸಿನ ಕ್ವಶನ್ ಕೇಳ್ತಾನೆ, ಕರೆಂಟ್ ಅಫೇರ್ಸ್ 15 ಮಾರ್ಕ್ಸಿನ ಕೇಳ್ತಾನೆ, ಕನ್ನಡ 10 ಮಾರ್ಕ್ಸಿನ ಕೇಳ್ತಾನೆ, ಇಂಗ್ಲೀಷ್ 10 ಮಾರ್ಕ್ಸಿನ ಕೇಳ್ತಾನೆ, ಸೈಕಾಲಜಿ 15 ಮಾರ್ಕ್ಸದ್ದು, ಕಂಪ್ಯೂಟರ್ 15 ಮಾರ್ಕ್ಸದ್ದು, ಮೌಲ್ಯ ಶಿಕ್ಷಣ ಆರೋಗ್ಯ ಶಿಕ್ಷಣ 20 ಮಾರ್ಕ್ಸ್, ಟೋಟಲ್ 100 ಮಾರ್ಕ್ಸ್. ಈಗ ನಿಮ್ಗೆ ಹೇಳ್ಬೇಕಂದ್ರೆ ಯಾವ ರೀತಿ ಎಕ್ಸಾಮ್ ಕೇಳಕತ್ತಾನ KAದವ್ರು ಅಂದ್ರೆ, ನೀವು ಮೊನ್ನೆ PC ಎಕ್ಸಾಮಲ್ಲಿ ನೋಡಿದ್ರಿ, ಎಲ್ಲ ಸ್ಟೇಟ್ಮೆಂಟ್ ಟೈಪ್ ಸ್ಟೇಟ್ಮೆಂಟ್ ಪ್ಯಾಟರ್ನ್ ಅದಾವೆ. ಸ್ಟೇಟ್ಮೆಂಟ್ ಪ್ಯಾಟರ್ನ್ ನೀವು ಮಾಕ್ ಟೆಸ್ಟ್ ಅರೇಂಜ್ ಮಾಡಿ ನಮ್ಮ ಟೀಚರ್ಸ್ ಅಕಾಡೆಮಿಯಲ್ಲಿ ಟೆಸ್ಟ್ ಸಿರೀಸ್ ಕಂಡಕ್ಟ್ ಮಾಡ್ತೀವಿ ನಾವು ಪ್ರತಿ ವೆನ್ಸ್ಡೇ ಮತ್ತು ಪ್ರತಿ ಸಂಡೇ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ನೀವು ಆಗಲೇ ನೀಡಿರ್ತಕ್ಕಂಥ ನಂಬರ್ಗೆ ಮೆಸೇಜ್ ಮಾಡಿರಿ, ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ. ಯಾಕಂದ್ರೆ ನೀವು ಎಷ್ಟು ಓದಿರಿ, ಏನು ಓದಿರಿ ಅನ್ನೋದು ತಿಳ್ಕೊಳ್ಳೋದು ನೀವು ಮಾದರಿ ಪರೀಕ್ಷೆ ಪ್ರಶ್ನೆ ಪತ್ರಿಕೆ. ನೀವು ಹಂಗೆ ಓದ್ಕೋತ ಹೋದ್ರಪ್ಪ ಅಂದ್ರೆ ಇದು ಕಾಲ್ಫಾರ್ಮ ನಿಮ್ಮ ಕೈ ಬಿಟ್ಟು ಹೋಗ್ತದೆ. ನೆಕ್ಸ್ಟ್ ಅಂಕಗಳ ಬಗ್ಗೆ ನೋಡೋಣ. ಕನ್ನಡ ಭಾಷೆದ್ದು 100 ಅಂಕಗಳು. ಈಗ ಆಲ್ರೆಡಿ ನಿಮ್ಗೆ ತಿಳಿಸಿದ್ದೈತಿ ಹಳೆಯ ವಿಡಿಯೋಗಳಲ್ಲಿ. OMR ಫಾರ್ಮೆಟ್ ಇರ್ತೈತಿ, ಎಲ್ಲ 100 ಮಾರ್ಕ್ಸಿಂದ ಅಂಕಗಳಿರ್ತಾವೆ. ಆಂಗ್ಲ ಭಾಷೆ 100 ಮಾರ್ಕ್ಸು, ಗಣಿತ ವಿಜ್ಞಾನ 100 ಮಾರ್ಕ್ಸು, ಬಯೋಲಾಜಿ 100 ಮಾರ್ಕ್ಸು, ಸಮಾಜ ವಿಜ್ಞಾನ 100 ಮಾರ್ಕ್ಸು. ಅದೇ ರೀತಿ ಕಂಪ್ಯೂಟರ್ ಕೂಡ 100 ಮಾರ್ಕ್ಸದ್ದು ಇರ್ತೈತಿ. ಇಲ್ಲಿ ಯಾವ್ಯಾವ ಕೆಟಗರಿಗೆ ಎಷ್ಟೆಷ್ಟು ಪೋಸ್ಟ್ ಬಂದಾವೆ ಎಂಬುದನ್ನು ನೋಡಲಿಕ್ಕೆ ನೀವು ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಕಳಿಸ್ರಿ, ನಾನು ನಿಮ್ಗೆ PDF ಮುಖಾಂತರ ಅದನ್ನ ಕಳಿಸ್ತೇನೆ. ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ, ಇನ್ನು ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.